ದಿನಾಂಕ 2/2/2025 ತಾರೀಕು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟ ಮೊನ್ಮೂಲ ಚುನಾವಣೆ ಫಲಿತಾಂಶ ಪ್ರಕಟಣೆ ಆಗಿತ್ತು. ಅದರಲ್ಲಿ 3 ಓಟನ್ನು ನಮ್ಮ ಎದುರಾಳಿಗಳು ಕೋರ್ಟ್ಗೆ ಹೋಗಿ ತಂದಿದ್ರು. ಆ ಓಟು 3 ಕೋರ್ಟಲ್ಲಿದ್ದರಿಂದ ಅದ್ರ ಎಣಿಕೆಯನ್ನು ಮಾಡಿ ಫಲಿತಾಂಶನ ಪೆಂಡಿಂಗ್ ಇಟ್ಟಿದ್ರು. ಇವತ್ತು 4/4/2025 ಅದರ ಫಲಿತಾಂಶನ ADC ಅವರಂತ ಮತ್ತು ನಮ್ಮ ಚುನಾವಣಾಧಿಕಾರಿಯಾದಂಥ ಶಿವನಮೂರ್ತಿಯವರ ಸಮಕ್ಷಮದಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿ ನಮಗೆ ಮತ್ತು MIDC ಅವರಿಗೆ ಸರ್ಟಿಫಿಕೇಟನ್ನು ನೀಡಿರ್ತಾರೆ. ಅವತ್ತು ಚುನಾವಣೆ ನಡೆದ ಸಂದರ್ಭದಲ್ಲಿ ತಮಗೆಲ್ಲ ನಾವು ಮಾತಾಡ್ಸೋಕ್ಕೆ ಕಾಲಾವಕಾಶ ಕೊಡಲಿಲ್ಲ. ಯಾಕೆ ಅಂತಂದರೆ ರಿಸಲ್ಟ್ ಅಧಿಕೃತ ರಿಸಲ್ಟ್ ಬರದೆ ಅದನ್ನು ಮಾತಾಡೋದು ಬೇಡ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ನೀವೆಲ್ಲರ ಮುಂದೆ ನಮ್ಮ ಏನು ಗೆದ್ದಿದ್ದ ಖುಷಿನ ಇವತ್ತು ಹಂಚ್ಕೊಳ್ತೇವೆ. ಸರ್, ಒಬ್ಬ MLA ಅವ್ರಿಗೆ ತೊಡೆ ಕಟ್ಟಿದ್ದೀರಿ, ಏನಾಗಿತ್ತು? ಏನಿಲ್ಲ, ಪಕ್ಷದಲ್ಲಿ ನಾವು JDS ಸೇರ್ಪಡೆಯಾಗಿದ್ದು 2023ರಲ್ಲಿ ನಿಮಗೆಲ್ಲ ಗೊತ್ತಿರೋ ವಿಚಾರ, ನೀವೆಲ್ಲ TV ಹಾಕಿದ್ರಿ. ಬಾಂಬೆವರೆಗೂ ಕ್ಯಾನ್ವಾಸ್ ಮಾಡಿದ್ದು. ಹರೀಶ್ ಅಣ್ಣವ್ರು ಮೊದಲಿಂದ JDSಲ್ಲಿ ಸಕ್ರಿಯವಾಗಿ ಚುನಾವಣೆ ಮಾಡಿಕೊಂಡೇ ಬಂದಿದ್ರು. ಒಮ್ಮತವಾಗಿ ನಾವು ಮಾಡ್ಕೊಂಬಂದಂಥ ಸಂದರ್ಭದಲ್ಲಿ ಟಿಕೆಟು ಇದು ಹಂಚಿಕೆ ಮಾಡೋ ಟೈಮಲ್ಲಿ ನಮ್ಮನ್ನು ಸ್ವಲ್ಪ ಕಡೆಗಣಿಸಿ ನಾವೇ ನಿಲ್ತೀವಿ ಅಂತ ಹೊರಟಾಗ ಶಾಸಕರು ನೀವು ಹೇಳಿದಾಗ ನಾವು ನಿಲ್ತೀವಿ ಅಂತ ಹೊರಟಿದ್ದು ತೊಡೆ ತಟ್ಟಿದ್ದಲ್ಲ, ಅದು ತಾವು ಚಾಲೆಂಜಾಗಿ ತಗೊಂಡು ನಾನು ಹರೀಶ್ ಅವ್ರನ್ನ ನಮಗೆ ನಾಯಕರಾದಂಥ ಪುಟ್ಟರಾಜಣ್ಣ ಮತ್ತು ಪುಟ್ಟರಾಮಣ್ಣ ಅಂತ ನಮ್ಮ 2 ಭಾಗದ ನಾಯಕರವರು ಅವರಿಬ್ಬರು ಕರೆದು ನಮ್ಮಿಬ್ಬರು ಮಾತಾಡ್ಸಿದ್ರು. ಇದು ಸ್ವಲ್ಪ ನಾನು ಅವ್ರಿಗೆ ಚುನಾವಣೆಯಲ್ಲಿ 2019ರಲ್ಲಿ ಸಹಾಯ ಮಾಡಿದ್ದೆ ಅಂತೇಳಿ ಹರೀಶ್ ಅವರು ನನ್ನ ಜೊತೆ ಬೇಸರ ಆಗಿತ್ತು. ಅದು ರಾಜಿ ಆಗಿದ್ದು ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಅವರು ಇಬ್ಬರೂ ನನ್ನ ಜೊತೆ ನಿಲ್ಲಿ ಅನ್ನೋ ಪ್ರಯತ್ನ ನಡೆದಾಗ ನಾನು ಸ್ವಲ್ಪ ದೂರ ಆದರು. ಅಧಿಕೃತವಾಗಿ ಕಾರಣದಲ್ಲಿ ಅವರು ಉಳಿದ್ರು, ನಾವು ಉಳಿದ ಚುನಾವಣೆ ನಡೀತು. ಚುನಾವಣಾ ಫಲಿತಾಂಶ ಶಾಸಕರು ನಿರ್ಣಯ ಮಾಡೋದಿಷ್ಟು ಕಷ್ಟ ಅನ್ನೋದು ನಮಗೂ ಗೊತ್ತು. ಬಟ್ ಅದ್ರ ಪರಿಣಾಮ ಏನಾಯಿತು ಅನ್ನೋದು ಹೇಳಿದ್ರೆ ನಮ್ಮ ಮತದಾರರು ಏನು ಕೇಳ್ಪಟ್ಟಿಯವರು ಯಾವುದೇ ಆಮಿಷಕ್ಕೆ ಅಧಿಕಾರದ ಬಲ ಇರೋ ಅಂಥವ್ರಿಗೆ ಎದುರದೆ ಪ್ರಾಮಾಣಿಕವಾದ ಮತ ಹಾಕಿ, ಅದು ಅತಿ ಹೆಚ್ಚಿನ ಮತ, ನನಗೆ 137, ಹರೀಶ್ ಅವ್ರಿಗೆ 123 ಮತ್ತು ಅವ್ರಿಗೆ 60 ಮತ್ತು ಇವರಿಗೆ 45 ಮತ ಹಾಕಿ, ಅಂದರೆ ನಮಗೆ 62 ಮತ ಹೆಚ್ಚಿನ ಮತ ಹಾಕಿ ಬರೀ 48 ಮತಗಳನ್ನ ಹರೀಶ್ ಅವ್ರಿಗೆ ಹೆಚ್ಚಿನ ಮತ ಹಾಕಿ ಗೆಲ್ಲಿಸಿದ್ದಾರೆ. ಸರ್, ಈಗ ಅಧಿಕೃತವಾಗಿ ಯಾವ ಪಕ್ಷದಲ್ಲಿ JDS ನಾವು ಖಂಡಿತವಲ್ಲ ಅವತ್ತು ಹೇಳಿದ್ದೀವಿ. ನಾನು JDS ಪಕ್ಷಕ್ಕೆ ಸೇರ್ಪಡೆ ಆದಾಗಲಿ ನಾನು ಪಕ್ಷ ಬಿಟ್ಟಿದ್ದೀನಿ, ಪಕ್ಷ ಬಿಟ್ಟಿಲ್ಲ. ಚರ್ಚೆ ಬಂದಾಗಲೂ ನಿಮ್ಗೆ ಹೇಳಿದ್ದೀನಿ, ನಾನು TV ಮುಂದೆ ನೀವೆಲ್ಲ ಮಾಧ್ಯಮದವ್ರ ಮುಂದೆ ಹೇಳಿದ್ದೀನಿ, ನಾನು ಪಕ್ಷ ಬಿಟ್ಟಿಲ್ಲ. ಹರೀಶ್ ಅಣ್ಣನೂ ಎಲ್ಲೂ ಪಕ್ಷ ಬಿಟ್ಟಿಲ್ಲ. ನಾವು ಶಾಸಕರು ನಮ್ಮ ವಿರುದ್ಧ ನಿಂತಾಗ ಶಾಸಕರ ವಿರುದ್ಧವಾಗಿ ಚುನಾವಣೆ ಮಾಡಿದ್ವಿ. ಇವತ್ತು ಅವ್ರು ಯಾವುದಾದ್ರು ಚುನಾವಣೆ ನಿಂತಾಗ ಅವ್ರ ವಿರುದ್ಧವಾಗಿರ್ತೀವಿ. ನಾವು ನಮಗೆ ಕುಮಾರಣ್ಣ ಆಗಲಿ ಯಾವುದೇ ತೊಂದರೆ ಕೊಟ್ಟಿರಲಿಲ್ಲ. ಚಲುವರಾಯಸ್ವಾಮಿಯವರು ನಮಗೆ ಸಹಾಯ ಮಾಡೋರು ಯಾವ ಥರದಲ್ಲಿ ಇಬ್ಬರು ಉತ್ತಮವಾಗಿ ಕೆಲಸ ಮಾಡಿದ್ದೀನಿ. ನಾನು 10 ವರ್ಷ ಮೊನ್ಮೂಲಲ್ಲಿ ಕೆಲಸ ಮಾಡಿದ್ದು 10 ವರ್ಷದ ಬಗ್ಗೆ. ಹರೀಶ್ ಅವರು ಹಿಂದೆ 3 ಬಾರಿ ಅಧ್ಯಕ್ಷರಾಗಿ 10 ವರ್ಷ ಡೈರೆಕ್ಟ್ರಾಗಿ ಕೆಲಸ ಮಾಡಿರೋರು. ಇಬ್ಬರು ಅನುಭವ ಇರೋರು. ಮಾಡಿ ಯಾಕೆ ಸುಮ್ಮನೆ ಸಹಕಾರ ಸಂಘದಲ್ಲಿ ರಾಜಕೀಯ ಬೇಡ ಅಂತೇಳಿ ಆ ಕ್ಷೇತ್ರಕ್ಕೆ ಕ್ಯಾಂಡಿಡೇಟ್ ಆಗ್ತೇ ಹೋಗಿದ್ದೆ ಹೊರತು ನಮ್ಮಿಬ್ಬರು ಇವರು ಹರೀಶ್ ಅವ್ರನ್ನ 94ರಿಂದ ಚಲುವರಾಯಸ್ವಾಮಿ ಅವ್ರ ಜೊತೆ ಅವ್ರು JDSಲ್ಲಿ ಇದ್ದಾಲಿಂದ ಅವ್ರಿಗೆ ಒಳ್ಳೆಯ ಆಗ ಕರೆದು ಇಬ್ಬರಿಗೆ ಬುದ್ಧಿ ಹೇಳಿ ಕಳಿಸಿದ್ರು ಜಿಲ್ಲಾ ಮಂತ್ರಿಯವರು. ಬಟ್ ನಾವು ಸರ್ಕಾರದವರೇ ನಮಗೆ ಬೆಂತಟ್ಟಿದಾಗ ಅವ್ರು ಏನು ಹೇಳಿದ್ದು ಇಷ್ಟೇ, ಡೈರಿಗಳು ಉಳಿಸ್ಕೊಳ್ಳಿ, ಡೈರಿ ಡೆವಲಪ್ ಬಗ್ಗೆ ಮಾಡಿ ಅಂತ ಹೇಳಿದ್ರು. ಕುಮಾರಣ್ಣನ ಉದ್ಯೋಗ ಮಾಡಿದಾಗ ಶನಿವಾರ ದಿವಸ ಬಂದು ನಾವು ಸಿಕ್ಕಿದ್ದು, ಶುಕ್ರವಾರ ಬಂದು ಸಿಕ್ಕಿದಾಗ ಅವರು ಚಲ್ಪಟ್ಟ ಚುನಾವಣೆ ಬಿಸಿ ಇದ್ದಾಗ ನಮ್ಗೆ ಹೇಳೋದ್ರು, ನಾನು 3-4 ದಿವಸದಲ್ಲಿ ಕರಿತೀನಿ ಅಂತ ಶನಿವಾರ. ಇವರು ಶಾಸಕರು ಸ್ವಂತ ನಿರ್ಧಾರ ಸೋಮವಾರ ಬೆಳಿಗ್ಗೆನೇ ಅಧಿಕೃತವಾಗಿ ನಾವು ಕ್ಯಾಂಡಿಡೇಟ್ ಘೋಷಣೆ ಅಂತೇಳಿ ಮಹೇಶ್ ಅವ್ರನ್ನ ಜೊತೆಗೂಡಿ ಕ್ಯಾಂಡಿಡೇಟ್ ಅನೌನ್ಸ್ ಮಾಡ್ಕೊಂಡು ಚುನಾವಣೆ ಇತ್ತು. ಹಾಗಾಗಿ ಚುನಾವಣೆ ಖಂಡಿತವಲ್ಲ ನಾವು ಇನ್ನೂ ಪಕ್ಷ ಬಿಡೋ ವಿಚಾರ ನಿಮ್ಗಳ ಮುಂದೆ ಯಾವುದೇ ಮತ್ತು ಜನಗಳ ಮುಂದೆ ಚರ್ಚೆ ಮಾಡಿ 1% ಮಾಡಿಲ್ಲ. ನಾವು ಇವತ್ತವರೆಗೂ ಯಾವುದೇ ನಾಯಕರುಗಳ ಹತ್ರ ಹೋಗಿ ಇನ್ನೂ ಒಂದು ನಾವು ಗೆದ್ದಿರೋ ಖುಷಿನೂ ಹಂಚ್ಕೊಂಡಿಲ್ಲ. ಇವತ್ತಿಂದ ಹೋಯ್ತೀವಿ. ಸರ್, ಒಂದು ಕಡೆ ಶಾಸಕರೇ ಕೂಡ ಹೇಳ್ತಾರೆ ಅವ್ರು ಕಾಂಗ್ರೆಸ್ ಲೀಡರ್ ಅವರೇ ಸಂಪರ್ಕದಲ್ಲಿ ಅವರೇ ಚೆಂದ ಮಾತಾಡ್ತಾರೆ. ಅದಕ್ಕೆ ನಾನು ಉತ್ತರ ಕೊಡೋಕ್ಕಾಗಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತು, TV ನೋಡ್ಬೋಪ್ಪ 11 ಜನ ಶಾಸಕರಲ್ಲಿ ಅವರೊಬ್ಬರವ್ರೆ ಅಂತ ಹೇಳ್ತಾರೆ. ಅವಕ್ಕೆಲ್ಲ ನಾನು ಮಾತಾಡೋದಿಲ್ಲ, ಜನ ಮಾತಾಡೋದಿಲ್ಲ. ನಾನು ಹೇಳೋದು, ನಾನು ಚಲುವರಾಯಸ್ವಾಮಿ ಅವ್ರನ್ನ ಇವತ್ತಿಂದ ತುಂಬ ವರ್ಷದಿಂದ ಅವ್ರು JDSಲ್ಲಿ ಇದ್ದಾಗ, ಕಾಂಗ್ರೆಸ್ಗೆ ಬಂದಾಗ ನಾನು ಅವ್ರ ಜೊತೆ ವಿಶ್ವಾಸ, ಮತ್ತೆ ಕಾಂಗ್ರೆಸ್ JDSಗೆ ಬಂದಾದ್ಮೇಲೆ ಅವ್ರಿಗೆ ನಮ್ಮ ವಿಶ್ವಾಸ ಕಳ್ಕೊಂಡಿದ್ದಿಲ್ಲ. ನಾವು ಜಿಲ್ಲಾ ಉಸ್ತುವಾರಿ ತಗೊಂಡು ಚುನಾವಣೆ ಮಾಡೋ ಸಂದರ್ಭದಲ್ಲಿ ಇದೇ ಶಾಸಕರಿಗೆ ನಾವು ಪಕ್ಷ ಬಿಟ್ಕೊಂಡು ಮಾಡಿದ್ದು ಅವ್ರು ನಡೆದಿದ್ದು ಬಂತು. ಅವ್ರು ಮಾತಾಡ್ಬೇಕಾದ್ರೆ ಇವತ್ತು ಅವ್ರು ಏನು ಅಂತಂದರೆ ಆ ಶಾಸಕ ಸ್ಥಾನಕ್ಕೆ ಎದುರಾಳಿಗಳು ಇರೋದು ಬೇಡ, ಪಕ್ಷದಲ್ಲಿ ಯಾರು ಟಿಕೆಟ್ ಕೇಳೋಕ್ಕಾಗೋದು ಬೇಡ, ಯಾರು ಇಲ್ದಂಗೆ ಆಗ್ಬಿಟ್ರೆ ನಾನು ಒಬ್ಬನೇ ವಾಪಸ್ ಟಿಕೆಟ್ ತಗೊಂಡು ಆಮೇಲೆ ಮಾತಾಡಿರೋ ಮಾತುಕೊಳ್ಳೋದು ತಗೊಂಡು ಮಾಡಲಿ, ಚುನಾವಣೆ ಮಾಡಲಿ. ಚುನಾವಣೆ ಮತದಾರರು ತೀರ್ಮಾನ ಮಾಡ್ತಾರೆ. ಅರ್ಜಿ ಹಾಕೋದಷ್ಟೇ ನಮ್ಗಳ ಕೆಲಸ. ನಾವು ಮಾಡಬೇಕಾಗಿರೋ ಕೆಲಸ ಇಷ್ಟೇ.
ನಮಗೆ ಗೆಲ್ಸಿರೋದು ಎಲ್ಲ ನಮ್ಮ ಸಹಕಾರ ಸಂಘದಲ್ಲಿ ಆ ಥರ ಹೋದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ಸು ಬಿ ಜೆ ಪಿ ಮೂರೂ ಪಕ್ಷ ಮತ ಸೇರಿರೋದೇ ನಮಗೆ ಇಷ್ಟು ಗೆಲ್ಲಬೇಕಾಗುತ್ತೆ. ಮುಂದೆ ನಡೆಯೋದು ನನ್ನ ಮುಂದಿನ ನಡೆ ಏನಿಲ್ಲ ಮೊದಲು ಡೈರೆಕ್ಟ್ರಾಗಿ 2 ಬಾರಿ ಏನು ಕೆಲಸ ಮಾಡಿದ್ದೀನಿ ಅದೇ ರೀತಿ ಕೆಲಸ ಮಾಡ್ಕೊಂಡು ಹೋಗ್ತೀನಿ. ನನಗೆ ಯಾವುದೇ ಉದ್ಯೋಗಗೋಸ್ಕರ ನಾನು ಎಲ್ಲೂ ಹೋಗಿ ಕೇಳಿಲ್ಲ, ಯಾರ ಹತ್ರನೂ ಹೋಗಿ ಆ ಥರ ಉದ್ಯೋಗ ಯಾವತ್ತೂ ಹಿಂದೇನೂ ಮಾಡಿಲ್ಲ, ನಾನು ಅದನ್ನು ಇವತ್ತು ಮಾಡಲ್ಲ. ಹರೀಶ್ ಅವರು 3 ಬಾರಿ ಆದಾಗಲೂ ಅವ್ರು ಜೆ ಡಿ ಎಸ್ಸಲ್ಲಿ ಇದ್ದಾಗಲೇ ಅಧ್ಯಕ್ಷರಾಗಿರೋದು. ಇವತ್ತು ಸರ್ಕಾರ ಐತೆ, ಸರ್ಕಾರ ಏನಾದ್ರು ಕರೆದು ಮಾತಾಡಿ ಯಾರಿಗೂ ಅವ್ರು ಮಾಡಿ ಇಂಥವ್ರು ಸಹಾಯ ಮಾಡಿದ್ರೆ ಖಂಡಿತ ಅವ್ರುಗಳು ಸಹಾಯ ಮಾಡಿ ಅವ್ರ ಡೈರಿ ಡೆವಲಪ್ ಬಗ್ಗೆ ಚಿಂತೆ ಮಾಡ್ತೀವಿ ಹೊರತು ಇವತ್ತು 4 ರೂಪಾಯಿ ಹಾಲನ್ನ ರೇಟು ಜಾಸ್ತಿ ಮಾಡಿದೆ ಸರ್ಕಾರ. ಬಟ್ 4 ರೂಪಾಯಿ ಯಾತಕ್ಕೆ ಹಾಲು ನಾನು ರೇಟ್ ಅಲೌನ್ಸ್ ಮಾಡ್ತು ಅನ್ನೋದು ಅರಿವು ತಮ್ಮಗಳಿಗೆ ಇರ್ತದೆ, ಬಟ್ ಮಾತಾಡಲ್ಲ. 4 ರೂಪಾಯಿ ಇವತ್ತು ಕೊಡೋಕ್ಕೆ ಹೇಳ್ಬಿಟ್ರು ಎಷ್ಟು ಲೀಟ್ರಿಗೆ 10 ಲಕ್ಷ ಲೀಟ್ರಿಗೆ. ಪ್ಯಾಕೆಟ್ ಅಲ್ಲಿ ಹೋಗೋದು 5 ಲಕ್ಷ. ಈ 4 ರೂಪಾಯಿ 5 ಲಕ್ಷ ಚಿಲ್ಲರೆಗೆ ಏನಾಯ್ತೈತೆ, ಈ ದುಡ್ಡಲ್ಲಿ ತಂದು ಕೊಡ್ತಾರೆ. ಮತ್ತೆ ಇದು ಎಷ್ಟು ಕಷ್ಟ ಅನ್ನೋದು ಬೋರ್ಡ್ ಇಲ್ಲ. ಈಗ ಇದು ನಿರ್ಧಾರಗಳು ತಗೊಳಕ್ಕಾಗಲ್ಲ. ಬೇರೆಯವ್ರು ಏನು ಮಾಡಿದ್ರು 30ನೇ ತಾರೀಕು 300 ರೂಪಾಯಿ ಕಮ್ಮಿ ಬುಧವಾರ. ಇದು ತುಂಬ ಕಷ್ಟದ ಪರಿಸ್ಥಿತಿ. ಮತ್ತೆ ಈಗಾಗಲೇ ಇನ್ನೇನು ಮೇ ಜೂನಲ್ಲಿ ಮತ್ತೆ ಮಳೆ ಹೋಗ್ತಾ ಇರೋದ್ರಿಂದ ಹಸಿರು ಬರೋ ಟೈಮು